1998ರಲ್ಲಿ ಇಂಡಿಯಾದ ಒಬಿಸಿಟಿ ರೇಟ್ ನೋಡಿದ್ರೆ ಮಹಿಳೆಯರಿಗೆ 9% ಇತ್ತು, ಗಂಡಸರಿಗೆ 11% ಇತ್ತು. ಅದೇ ಹಳ್ಳಿಗಳಲ್ಲಿ ನೋಡಿದ್ರೆ 2% ಮಹಿಳೆಯರು ಮಾತ್ರನೇ ಒಬಿಸ ಕಾಣಿಸ್ತಿದ್ರು, ಮತ್ತೆ ಗಂಡಸರು ನೋಡಿದ್ರೆ 100ರಲ್ಲಿ ಒಬ್ಬರು ಮಾತ್ರನೇ ಒಬಿಸ ಕಾಣಿಸ್ತಿದ್ರು. In 1998, obesity affected 9% of women and 11% of men. ಒಬಿಸಿಟಿ ಅಂದ್ರೆ ಒಂದು ಮನುಷ್ಯನ ಬಾಡಿಯಲ್ಲಿ ಇರೋದಕ್ಕಿಂತ ಜಾಸ್ತಿ ಕೊಬ್ಬಿನಾಂಶ ಇದ್ರೆ ಅವ್ರನ್ನ ಒಬಿಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಆವಾಗ ಒಬಿಸಿಟಿ ಯಾಕೆ ಇಷ್ಟೊಂದು ಕಂಟ್ರೋಲ್ ಆಗಿತ್ತು ಅಂದ್ರೆ ನಾವು 5000 ವರ್ಷದಿಂದ ಒಂದು ಒಳ್ಳೆ ಊಟನ ತಿನ್ಕೊಂಡ್ ಬರ್ತಿದ್ರಿ. ನಾವು ತಿನ್ನೋ ಊಟದಲ್ಲಿ ಹಾಲು, ಮೊಸರು, ಈ ತರ ಡೈರಿ ಪ್ರಾಡಕ್ಟ್ಸ್ ಇತ್ತು, ಮತ್ತೆ ತುಪ್ಪ ಮೇನ್ ಆಗಿತ್ತು. ಯಾಕಂದ್ರೆ ಈ ಪ್ರಾಡಕ್ಟ್ಸ್ ಇಂದ, ಈ ಡೈರಿ ಪ್ರಾಡಕ್ಟ್ಸ್ ಇಂದ ನಮ್ಗೆ ಒಳ್ಳೆ ಕೊಬ್ಬಿನಾಂಶ ಸಿಕ್ತಿತ್ತು. ನಮ್ಗೆ ಆಯುರ್ವೇದಿಕ್ ಟೆಕ್ಸ್ಟ್ ಡಾಕ್ಯುಮೆಂಟ್ಸ್ ನಾವೇನೋ ಓದಂಗಿದ್ರೆ 774 ಡಾಕ್ಯುಮೆಂಟ್ಸ್ ಬಂದು ತುಪ್ಪದ ಬಗ್ಗೆನೇ ಇದೆ. ತುಪ್ಪದ ಬೆನಿಫಿಟ್ಸ್ ಬಗ್ಗೆನೇ ಅಷ್ಟೊಂದು ಡಾಕ್ಯುಮೆಂಟ್ಸ್ ಇದೆ. ಇದು ಯಾವ ಡೈರಿ ಪ್ರಾಡಕ್ಟ್ಸ್ ಬಗ್ಗೆನೂ ಇಷ್ಟೊಂದು ಡಾಕ್ಯುಮೆಂಟ್ಸ್ ಇಲ್ಲ. ನಾವು 106 ವರ್ಷದಿಂದ ಈ ತುಪ್ಪನ ಪ್ರತಿದಿನ ತಿನ್ಕೊಂಡು ಬರ್ತಾನೆ ಇದ್ರಿ. ಯಾಕಂದ್ರೆ ಇದೇನೋ ಒಂದು ಟ್ರೆಂಡ್ ಅಂತಲ್ಲ, ನಮ್ಗೆ ಅದು ಗೊತ್ತಿತ್ತು, ಅದು ಒಳ್ಳೇದಂತ ಗೊತ್ತಿತ್ತು, ಅದರಿಂದ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ರಿ. ಸೊ ಆಗಿನ ಕಾಲದ ಡಯಟ್ ಏನೋ ನೋಡಂಗಿದ್ರೆ ಒಂದು ಮೀಲಲ್ಲಿ 500 - 600 ಕ್ಯಾಲರೀಸ್ ಮಾತ್ರನೇ ಕನ್ಸ್ಯೂಮ್ ಮಾಡ್ತಾ ಇದ್ರು. ಅಂದ್ರೆ ಇದು ಜಾಸ್ತಿನೂ ಕನ್ಸ್ಯೂಮ್ ಮಾಡ್ತಾ ಇಲ್ಲ, ಅವ್ರು ಕಮ್ಮಿನೂ ಕನ್ಸ್ಯೂಮ್ ಮಾಡ್ತಾ ಇಲ್ಲ. ಕರೆಕ್ಟಾಗಿ ಅವ್ರ ಬಾಡಿಗೆ ಎಷ್ಟು ಬೇಕಾಗಿತ್ತು ಅಷ್ಟು ಮಾತ್ರ ಕನ್ಸ್ಯೂಮ್ ಮಾಡ್ತಾ ಇದ್ರು. ಯಾಕಂದ್ರೆ ಈ ಮೀಲಲ್ಲಿ ಮೆಜಾರಿಟಿ ಏನಿತ್ತಂದ್ರೆ ಇದರ ಧಾನ್ಯಗಳು, ಕಾಳುಗಳು, ತರಕಾರಿಗಳು, ಡೈರಿ ಪ್ರಾಡಕ್ಟ್ಸ್ ಈ ತರ ಇರ್ತಾ ಇತ್ತು. ಅಂದ್ರೆ ಒಳ್ಳೆ ಗುಡ್ ಫ್ಯಾಟ್ಸ್ ಸಿಗ್ತಾ ಇತ್ತು, ಫೈಬರ್ ಜಾಸ್ತಿ ಇರ್ತಾ ಇತ್ತು, ಮತ್ತೆ ಕ್ಯಾಲರೀಸ್ ಡೀಸೆಂಟ್ ಲೆವೆಲ್ ಕ್ಯಾಲರೀಸ್ ಇರ್ತಾ ಇತ್ತು. ಇದರಲ್ಲಿ ಕೊಬ್ಬಿನಾಂಶನೂ ಕಮ್ಮಿ, ಮತ್ತೆ ಸಕ್ಕರೆ ಕೂಡ ಕಮ್ಮಿ ಕನ್ಸ್ಯೂಮ್ ಮಾಡ್ತಾ ಇದ್ರು. ಯಾಕಂದ್ರೆ 25-30 ವರ್ಷಕ್ಕೆ ಮುಂಚೆ ನೋಡಿದ್ರೆ ಬೆಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿದ್ರು. ಸಕ್ಕರೆ ಬಂದು ಬೆಲ್ಲನ ಪ್ರಾಸೆಸ್ ಮಾಡಿದ್ರೆ ಸಕ್ಕರೆ ಬರುತ್ತೆ. ಸೊ ಈ ಪ್ರಾಸೆಸ್ಡ್ ಶುಗರ್ ಬಂದು ನಾವು ಕಮ್ಮಿ ಕನ್ಸ್ಯೂಮ್ ಮಾಡ್ತಾ ಇದ್ರಿ. ಅವಾಗ 106 ವರ್ಷದಿಂದ ತುಪ್ಪ ಮಾತ್ರ ಪ್ರತಿದಿನ ನಮ್ಮ ಊಟದಲ್ಲಿ ಇರ್ತಾ ಇತ್ತು. ಈ ತರ 106 ವರ್ಷದಿಂದ ಪ್ರತಿದಿನ ತುಪ್ಪ ಕನ್ಸ್ಯೂಮ್ ಮಾಡ್ಕೊಂಡ್ ಬರ್ತಿದ್ದಿಂದ ವರ್ಲ್ಡ್ ಅಲ್ಲಿ ಹಾರ್ಟ್ ಡಿಸೀಸ್ ಕಮ್ಮಿ ಕಾಣಿಸ್ತಿರೋ ನಾಡುಗಳಲ್ಲಿ ಇಂಡಿಯಾ ಕೂಡ ಒಂದು. 1998ರಲ್ಲಿ ಇಂಡಿಯಾ ಈ ತರ ಆರೋಗ್ಯವಾಗಿತ್ತು. ನಾವೇನೋ ಆಕ್ಸಿಡೆಂಟ್ ಆಗಿ ಹೆಲ್ತಿ ಆಗಿದ್ರಿ ಅಂತಲ್ಲ, ಬೈ ಡಿಸೈನ್ ನಾವು ಆರೋಗ್ಯವಾಗಿದ್ರಿ.